ಒಂಚೂರು ಕ್ರಾಚ್ ಆಗಿದೆ ಶಿವನಿಗೆ. ಮರನ ಕಡಿಯಕ್ಕೆ ಬಂದ. ಆ ಕಡೆ ಶಿವನ ದೇವಸ್ಥಾನ, ಈ ಕಡೆ ಚಾಮುಂಡೇಶ್ವರಿ ದೇವಸ್ಥಾನ 40-45 ವರ್ಷ ಹಿಂದೆ ನಡೆದಿರೋದು. ಆವಾಗ ಕೊನೆಯಲ್ಲಿ ಹೋಗಿ ಊರಿಗೆ ಹೇಳ್ಕೊಂಬಿಟ್ಟು. ಎಸ್, ನನ್ನ ಮೊದಲನೇ ಬ್ಲಾಗ್ನ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದಕ್ಕೆ ಆಷಾಢ ಶುಕ್ರವಾರ ದಿನ ಬಂದಿದ್ದೀನಿ. ನೋಡ್ಬೋದು ಯಾವ ದೇವಸ್ಥಾನ ಅಂತ. ನಮ್ಮ ಮೈಸೂರಲ್ಲಿರೋ ಒನ್ ಆಫ್ ದ ಫೇಮಸ್ ದೇವಸ್ಥಾನ. ಕಂಪ್ಲೀಟ್ ಆಗಿ ನೋಡಿ ಫುಲ್ ವಿಡಿಯೋ. ನಿಮಗೂ ಈ ಲೊಕೇಶನ್ ಗೊತ್ತಿದ್ರೆ ಕಮೆಂಟ್ ಮಾಡಿ, ಇಲ್ಲ ಲೊಕೇಶನ್ ಬೇಕಾದವ್ರಿಗೂ ಕಮೆಂಟ್ ಮಾಡಿ. ಸರಿ, ಬನ್ನಿ ಇವಾಗ ದರ್ಶನ ಮಾಡ್ಕೊಂಬೋಣ. ಭೋಗಾದಿ ರಿಂಗ್ ರೋಡ್ ಸಮೀಪದ 5 ಕಿಲೋಮೀಟರ್ ದೂರದಲ್ಲಿ ಒಂದು ಕರಾವಳಿ ಶೈಲಿಯ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಅಂತ ಯಾರಿಗಾರು ಗೊತ್ತಿದೆಯಾ? ಎಸ್, ಇದೊಂದು ಪುರಾತನ ಕಥೆಯುಳ್ಳ ದೇವಸ್ಥಾನ. ಇದು ಹಲವಾರು ಕಥೆಗಳಿದೆ ಇದಕ್ಕೆ. ಆಮೇಲೆ ಆಷಾಢ ಶುಕ್ರವಾರದ ಪೂಜೆ ಇಲ್ಲೂ ಕೂಡ ನಡೀತಿದೆ. ನಮ್ಮ ಚಾಮುಂಡಿ ಬೆಟ್ಟಕ್ಕೆ ಯಾರು ಮಕ್ಕಳು ಮತ್ತು ವಯಸ್ಸಾದವರು ಈ ಆಷಾಢ ಶುಕ್ರವಾರದ ಪೂಜೆಗೆ ಹೋಗೋಕ್ಕಾಗಲ್ಲ ಅಂಥವರು ಇಲ್ಲಿಗೆ ಬಂದು ವಿಸಿಟ್ ಮಾಡಿದ್ರೆ ನೀವು ಜಸ್ಟ್ ಕೇವಲ 5-10 ನಿಮಿಷದಲ್ಲಿ ನಿಮಗೆ ತಾಯಿಯ ದರ್ಶನ ಆಗೇ ಆಗುತ್ತೆ. ಇಲ್ಲೂ ಕೂಡ ಚಾಮುಂಡಿ ಬೆಟ್ಟದಲ್ಲಿ ಹೇಗೆ ನಡೆಯುತ್ತೆ ಅದೇ ಥರ ಅಲಂಕಾರ ಹಾಗೂ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಅನ್ನ ಸಂತರ್ಪಣೆ ಕೂಡ ನಡೆಯುತ್ತೆ. ನಿಮ್ಗೆ ಏನಾದರೂ ಪಕ್ಕಾ ಲೊಕೇಶನ್ ಬೇಕು ಅಂದರೆ ಗೂಗಲ್ ಮ್ಯಾಪಲ್ಲಿ ಕಳಿಸ್ಕೊಡ್ತೀನಿ, ಲಿಂಕ್ನ ಕಮೆಂಟ್ ಮಾಡಿ ಲೊಕೇಶನ್ ಅಂತ. ಅದಕ್ಕಾಗಿ ನಾನು ಈ ಜಾಗನ ಸೂಕ್ತ ಜಾಗ ಎಂದು ನಮ್ಮ ಚಾಮುಂಡೇಶ್ವರಿ ಆರಾಧನೆ ಮಾಡಿ ನನ್ನ ಮೊದಲನೇ ವಿಡಿಯೋ, ಕಂಟೆಂಟ್ ಕ್ರಿಯೇಷನ್ ಮೊದಲನೇ ವಿಡಿಯೋನ ಇಲ್ಲಿಂದನೇ ಶುರು ಮಾಡೋಣ ಅಂದ್ಬಿಟ್ಟು ಕಂಟೆಂಟ್ ರೈಟರ್ ಟು ಕಂಟೆಂಟ್ ಕ್ರಿಯೇಷನ್ ನನ್ನ ಜರ್ನಿ ಹೇಗಿತ್ತು ಅಂತ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಎಲ್ಲನೂ ಹೇಳ್ತೀನಿ. ಇವತ್ತು ನಮ್ಮ ಸುವರ್ಣ ನಗರದಲ್ಲಿ ಮೈಸೂರಲ್ಲಿ ಇರೋ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಾವು ಬಂದಿರೋದು. ನೋಡ್ಬೋದು, ಲಕ್ಷಾಂತರ ಭಕ್ತಾದಿಗಳು ನಿಮ್ಗಿಲ್ಲಿ ಪ್ರತಿ ಶುಕ್ರವಾರ, ಆಷಾಢ ಶುಕ್ರವಾರ ದಿನ ಎಲ್ಲರೂ ಬರ್ತಾರೆ. ಅನ್ನ ಸಂತರ್ಪಣೆ ಕೂಡ ನಡೀತಿದೆ. ಆದ್ರೆ ಒಳಗಡೆ ಮಾತ್ರ ಫೋಟೋ ವಿಡಿಯೋ ಪ್ರೊಹಿಬಿಟೆಡ್ ಆಗಿದೆ. ಇದರಲ್ಲಿ ಫೇಮಸ್ ಇದು ಅಂತ ಹೇಳಿ ತಡಿಯಪ್ಪ. ಈಗ ಈ ಜಮೀನು ಮಂಟಿ ಕ್ಯಾತ್ನಳ್ಳಿ ಅವ್ರದ್ದು, ಆಯ್ತಾ? ಆ ಮಂಟಿ ಕ್ಯಾತ್ನಳ್ಳಿ ಈ ಜಮೀನು ವಸ್ತುಕಾರ ಆ ಜಮೀನು ದೇವಸ್ಥಾನ ಇದೆಯಲ್ಲ, ಅಲ್ಲಿ ಒಂದು ಆಲ್ದ ಮರ ಇತ್ತು. ಆಲ್ದ ಮರದಲ್ಲಿ ಕೆಳಗಡೆ ಒಂದು ವಿಗ್ರಹ ಇತ್ತಂತೆ, ಅದು ಗೊತ್ತಿಲ್ಲ ಅವ್ರಿಗೆ. ಅವನೇನು ಮಾಡ್ದ, ಮರನ ಕಡಿಯಕ್ಕೆ ಬಂದ. ಮರ ಕಡಿಯಕ್ಕೆ ಆಗಲಿಲ್ಲ, ಸರ್ಪದೋಷ ಆಯಿತು. ಎಲ್ಲಿ ಅಲ್ಲಿ. ಆವಾಗ ಕೊನೆಯಲ್ಲಿ ಹೋಗಿ ಊರಿಗೆ ಹೇಳ್ಕೊಂಬಿಟ್ಟು ಊರಿನವರೆಲ್ಲ ಬಂದರು. ಆವಾಗ ಸುತ್ತ ಬಿಡಿಸಿದ್ಮೇಲೆ ಒಳಗಡೆ ವಿಗ್ರಹ ಇತ್ತು. ಎಲ್ಲಿ ಶಿವನ ವಿಗ್ರಹ. ಯಾವಾಗ ಅವ್ನು ಹೊಡೆದ್ನಲ್ಲ, ಒಂಚೂರು ಕ್ರಾಚ್ ಆಗಿದೆ ಶಿವನಿಗೆ. ಹೌದಾ? ಒಳಗಡೆ. ಆಗ ಆ ಕಡೆ ಶಿವನ ದೇವಸ್ಥಾನ, ಈ ಕಡೆ ಚಾಮುಂಡೇಶ್ವರಿ ದೇವಸ್ಥಾನ. ಇದೆಲ್ಲ ನಡೆದಿದೆ ಅವಾಗ. ಇದು ಹೆಚ್ಚು ಕಮ್ಮಿ ಒಂದು 40-45 ವರ್ಷ ಹಿಂದೆ ನಡೆದಿರೋದು, ಇವತ್ತೇನಲ್ಲ. ಇವ್ರು ತಗೊಂಡ್ಮೇಲೆ ಇವರು ಇದೆಲ್ಲ ಅಡ್ಬಡಿಸೋದು. ಹೌದಾ? ನೀವು ಇಲ್ಲಿ? ನಾವು ಇಲ್ಲಿ ಸೆಕ್ಯೂರಿಟಿ. ಹೌದಾ? ಸರಿ ಅಣ್ಣ, ಥ್ಯಾಂಕ್ ಯು. ಭೋಗಾದಿ ರಿಂಗ್ ರೋಡ್ ಸಮೀಪ ಇರೋರು ಎಲ್ಲರೂ ಕೂಡ ತುಂಬ ಹತ್ರ, ನಿಯರ್ಲಿ 10 ಮಿನಿಟ್ಸಲ್ಲಿ ರೀಚ್ ಆಗ್ಬೋದು. ತುಂಬ ಪೀಸ್ಫುಲ್ ಆಂಬಿಯನ್ಸ್ ಇದೆ. ಮತ್ತು ಆಷಾಢ ಶುಕ್ರವಾರಕ್ಕಂತೂ ಕ್ರೌಡ್ ಇರೋದೇ ಇಲ್ಲ. ಸಿಂಗಲ್ ಲೈನಲ್ಲಿ 5 ನಿಮಿಷಕ್ಕೆ ನಿಮಗೆ ದರ್ಶನ ಮುಗಿಯುತ್ತೆ. ಆಮೇಲೆ ಶುಕ್ರವಾರದ ಅನ್ನ ಸಂತರ್ಪಣೆ ಕೂಡ ನಡೀತಾ ಇದೆ. ಕೊನೆ ಶುಕ್ರವಾರ ಮತ್ತು ವರ್ಧಂತಿಗಂತೂ ಬೆಳಗ್ಗೆಯಿಂದ ನೈಟ್ ತನಕನೂ ಓಪನ್ ಇರುತ್ತೆ ದೇವಸ್ಥಾನ. ಎಲ್ಲರೂ ತಾಯಿ ಆಶೀರ್ವಾದನ ಮರೀದೆ ಪಡಿಬೇಕು ಅಂತ ವಿನಂತಿಸ್ಕೊತೀನಿ. ಈ ವಿಡಿಯೋಯಿಂದ ನಾನು ಕಂಟೆಂಟ್ ಕ್ರಿಯೇಷನ್ಗೆ ಅಧಿಕೃತವಾಗಿ ಪ್ರಾರಂಭ ಮಾಡ್ತಾ ಇದ್ದೀನಿ. ನೋಡ್ಬೋದು, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ, ನಿಮ್ಮೆಲ್ಲರ ಸಹಕಾರದಿಂದನೇ ಇದಾಗೋದು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡೆಯೋದು ಮಾತ್ರ ಮರಿಬೇಡಿ. ಬೇಗ ಫ್ರೆಂಡ್ಸ್, ಸಿ ಯು, ಬಾಯ್.